ಲಾಸ್ಟ್ ಸಾಂಬಾರಲ್ಲ ಹಾಕಿ ನೋಡೋ ಉರಿತಾ ಇದ್ರೆ ಬೇಡ ಬಿರಿಯಾನಿ ಯಾರು ಬೇಕಾದ್ರೆ ಆರ್ಡರ್ ಕೊಡಿ. ವೆಜ್ ನಾನ್ ವೆಜ್ ಅಡುಗೆ ಇದ್ರು ಹೇಳಿ. ಕನ್ನಡನ ಉಳಿಸಿ, ಕನ್ನಡನ ಬೇರೆಯವ್ರ ಜೊತೆ ಮಾತಾಡಿ ಕನ್ನಡನ ಬೆಳೆಸಿ, ಕನ್ನಡನ ಬೇರೆಯವರಿಗೆ ಕಲಿಸಿ. ಎಲ್ಲ ಕಲಿಯಕ್ಕಾಗಿಲ್ವಾ? ಮುಖ ಮುಚ್ಕೊಳ್ಳೋರ್ನ ಕರ್ನಾಟಕದಿಂದ ಕಳಿಸಿ. ಇಲ್ಲಿ ಎನ್ನಡ ಪನ್ನಡ ಅಲ್ಲ, ಅವನ ಓನ್ಲಿ ಕನ್ನಡ. ಎಲ್ರಿಗೂ ನಮಸ್ಕಾರ. ನಾನ್ ಮಾತಾಡ್ತಾ ಇರೋದು ನಿಮ್ಮ ಎವಿ ಭಟ್ರು. ಇವತ್ತು ನಾವಿದೀವಿ ಹುಣಸೂರಿನಲ್ಲಿ. ಹುಣಸೂರಿನ ಒಂದು ಚೌಟ್ರಿ ಸಲೀಂ ಪ್ಯಾಲೇಸ್ ಅನ್ನೋ ಒಂದು ಚೌಟ್ರಿಲಿ ಇದೀವಿ. ಇವತ್ತು ನಾವಿಲ್ಲಿ ಮಾಡ್ತಾ ಇದೀವಿ 2000 ಜನಕ್ಕೆ ನಾನ್ ವೆಜ್ ಅಡುಗೆ. ಇಲ್ಲಿ ಮಟನ್, ಚಿಕನ್ ಎಲ್ಲಾ ವೆರೈಟೀಸ್ ಇದೆ. ಎಲ್ಲಾ ವೆರೈಟೀಸ್ ನಾವು ತೋರಿಸ್ತೀವಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿ ನಾವು ತೋರಿಸ್ತಾ ಇರೋದು ಚಿಕನ್ ಬಿರಿಯಾನಿ. ಇವತ್ತು ನಮ್ ಸ್ಟೈಲ್ ನಲ್ಲಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ನಾವೀಗ ತೋರಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಇದೇ ನಮ್ಮ ಸಲೀಂ ಪ್ಯಾಲೇಸಿನ ಅಡುಗೆ ಮನೆ. ಈ ಕಡೆ ಮಟನ್ ಸಾಂಬಾರು, ಚಿಕನ್ನು, ಇಲ್ಲಿ ಬಿರಿಯಾನಿ ಎಲ್ಲ ನಡೀತಾ ಇದೆ. ಇವರೇ ನಮ್ಮ ಸೀನಿಯರ್ ಭಟ್ರು ಬಸವರಾಜ್ ಅಂತ. ಸುಮಾರು ಒಂದು 35 ವರ್ಷದಿಂದ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲೇ ಹುಣಸೂರವ್ರೆ ಇವರು. ಸ್ಟೈಲ್ ನಲ್ಲಿ ಬಿರಿಯಾನಿ ಯಾವ ರೀತಿ ಮಾಡೋಣ ಅಂತ ಈಗ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ. ಬನ್ನಿ. ನಾವು ಮಾಡ್ತಾ ಇರೋದು ನಾವೇ ಸಪ್ರೇಟ್ ಆಗಿ ಬಿರಿಯಾನಿ ಮಸಾಲೆನ ಹುಡ್ಕೊತಾ ಇರೋದು. ಎಲ್ರು ರೆಡಿಮೇಡ್ ಬಿರಿಯಾನಿ ಮಸಾಲೆ ಹಾಕಿದ್ರೆ ನಾವು ರೆಡಿಮೇಡ್ ಬಿರಿಯಾನಿ ಮಸಾಲೆ ಹಾಕಲ್ಲ. ನಾವ್ ಇಲ್ಲಿ ಹಾಕ್ತಾ ಇರೋದು ನಾವೇ ಹುರಿದಿರೋದು. ಗಮ್ಮಂತ ಅದೇ ಹೈದರಾಬಾದ್ ಬಿರಿಯಾನಿ. ಹೈದರಾಬಾದ್ ಬಿರಿಯಾನಿ. ಬಿರಿಯಾನಿ ಮಾತ್ರ ಗಮ್ಮಂತ ಐತೆ ಸ್ಮೆಲ್ಲು. ಖಾರದ ಪುಡಿ ನಾವೇ ಕೈಯಾರ ಉದ್ದಿರೋ ಖಾರದ ಪುಡಿ. ಅದು ಬಿರಿಯಾನಿ ಇದು ನಾವೇ ಏನು ನಾಟಿ ಮಸಾಲೆಯಲ್ಲಿ ಬಿರಿಯಾನಿ ಮಾಡಿರೋದು. ಆರ್ಡರ್ ಕೊಡಿ. ವೆಜ್ ನಾನ್ ವೆಜ್ ಅಡುಗೆ ಹಂಗೆ ಗಮ್ಮಂತ ಐತೆ. ದಾಲ್ಚಿನ್ನಿ, ಚಕ್ಕೆ, ಈರುಳ್ಳಿ, ತುಪ್ಪ